ನೀವೀಗ ಓಪನ್ ಆಗಿ ದೆವ್ವದ ಬಗ್ಗೆ ಹೇಗ್ ಮಾತಾಡ್ತೀರಾ? ಮತ್ತೆ ಟಾಯ್ಲೆಟ್ ಅಲ್ಲಿ ಹೋಗಿ ಮಾತಾಡ್ಬೇಕಾ? ಅಲ್ಲ, ಅದು ನಾನು ಹಾಂಟೆಡ್ ಮೂವಿಗಳಲ್ಲಿ ನೋಡಿದ್ದೆ. ದೆವ್ವಗಳು ನಮ್ಮ ಮಾತನ್ನ ಕೇಳಿಸ್ಕೊಳುತ್ತೆ, ಆದ್ರೆ ಅದಕ್ಕೆ ಓದಕ್ ಬರಲ್ವಂತೆ. ಹಾ, ನಾನು ನೋಡಿದೀನಿ. ಇನ್ಮೇಲೆ ನಾವೊಂದ್ ಕೆಲಸ ಮಾಡೋಣ. ಇನ್ಮೇಲೆ ಏನ್ ಮಾತಾಡೋದಿದ್ರು ಅದನ್ನ ಚಿಟ್ಟಲ್ಲಿ ಬರ್ದು ಹೀಗೆ ಪಾಸ್ ಮಾಡ್ಬಿಡೋಣ. ಅದೇ ಬೆಸ್ಟ್ ಐಡಿಯಾ. ಬೇಗ ಪಿಂಕು, ರಪರಪ ಅಂತ ಬರಿ. ಏಯ್, ದೆವ್ವ ಜನ್ಸಿ ಅಂತ ಹೇಳಿದ್ಯಲ್ಲ, ಅದಕ್ಕೆ ಓದಕ್ ಬರೆಯಕ್ ಬರುತ್ತೆ ಹಾಗಾದ್ರೆ? ಈ ಕಾಲದಲ್ಲಿ ಬೇಸಿಕ್ ಎಜುಕೇಶನ್ ಕಾಮನ್ ಅಲ್ವಾ? ಸರಿ, ಗಲೀಜ್ ಹ್ಯಾಂಡ್ ರೈಟಿಂಗ್ ಅಲ್ಲೇ ಬರೆಯೋ. ಆದ್ರೆ ದೆವ್ವ ಡಾಕ್ಟರ್ ಏನಾದ್ರೂ ಆಗಿದ್ರೆ ಅದಕ್ಕೆ ಗಲೀಜ್ ಹ್ಯಾಂಡ್ ರೈಟಿಂಗು ಗೊತ್ತಾಗುತ್ತಲ್ವಾ? ಯು ಆರ್ ರಾಂಗ್ ದಿಸ್ ಟೈಮ್ ಪಿಂಕು. ಡಾಕ್ಟರ್ಸ್ ಗಲೀಜ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ಬರೀತಾರೆ, ಕೆಮಿಸ್ಟ್ಗಳು ಗಲೀಜ್ ಹ್ಯಾಂಡ್ ರೈಟಿಂಗ್ ನ ಕಂಡುಹಿಡಿತಾರೆ. ಮತ್ತೆ ಫಾರ್ಮಸಿ ಕೋರ್ಸ್ ನ ಜೆನ್ಸಿಸ್ ಓದೋದು ಇಟ್ಸ್ ವೆರಿ ಅನ್ಕಾಮನ್. ಮತ್ತೆ ಈ ಊರ್ ತರದ ಜಾಗದಲ್ಲಿ ಬಾಯಿಗೆ ಎಕ್ಸ್ಪೈರ್ ಡೋಲೋ ಹಾಕ. ಕೊಡೋ ನಿನ್ ಚಿತ್ರಗುಪ್ತನ ಪುಸ್ತಕನ, ನಾನ್ ಬರೀತೀನಿ. ಪೆನ್ ಕೊಡೋ. ಕಾರ್ತಿಕ್, ನಾನ್ ನಿನಗೆ ಏನೋ ಬರ್ತಿದ್ದೀನಿ, ಓದು. ಓಕೆ ಆರ್ಯನ್. ಈ ದೆವ್ವಕ್ಕೆ ಬೆಂಕಿ ಹಾಕ. ಏನೋ ಇದು? ಜೋರಾಗಿ ಯಾಕೋ ಓದ್ತಿದ್ಯಾ? ಸಾರಿ. ಆದ್ರೆ ದೆವ್ವಕ್ಕೆ ಯಾಕೆ ಬೈತಾ ಇದೆಯಾ? ತಲೆ ಕೆಟ್ಟಿದ್ಯಾ ನಿಂಗೆ? ದೆವ್ವ ನಂಬಕ್ಕಾಗಲ್ಲ ಅಂತ ಬರ್ದಿರೋದು. ಸರಿ, ದೆವ್ವನ ನಂಬೋಕ್ ಆಗಲ್ಲ. ಮತ್ತೆ ಜೋರಾಗಿ ಓದ್ತಾ ಇದ್ದಾನೆ, ಹುಚ್ಚ ನನ್ ಮಗ ಇವನು. ನಿನ್ನ ಅಜ್ಜಿ ಏನೋ ಬರ್ದಿದ್ಯಾ? ಇದು ಕಾಮನ್ ಸೆನ್ಸ್ ಅಲ್ವಾ? ಲೇಮಾಗಿ ಬರ್ದಿದ್ಯಾ ಅಂತ ದೆವ್ವ ಕೂಡ ಹೇಳುತ್ತೆ. ಪೆನ್ ಕೊಡಿಲ್ಲೇ, ಇದ್ರ ಬದಲು ಎಕ್ಸ್ ಆಡೋಣ. ಹೇ, ಎಕ್ಸ್ ನಂದು. ಗುರು, ಇವ್ನು ಯಾವಾಗ್ಲೂ ಹೀಗೆ ಆಡ್ತಾನೆ.